ಚುನಾವಣೆ ಬಳಿಕ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಕಮ್ ಬ್ಯಾಕ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಆ ಬೆನ್ನಲ್ಲೇ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಸಭೆ ಇದೆ ಇವತ್ತು. ಈ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಬಹಳ ಪ್ರಮುಖ ಈ ಸಭೆ. ಅದರಲ್ಲೂ ಕೂಡ ಕಾಂಗ್ರೆಸ್ ನಾಯಕ ಯಾರಾಗ್ತಾರೆ, ಕ್ಯಾಪ್ಟನ್ ಯಾರು, ಈಗ ರಾಹುಲ್ ಗಾಂಧಿಯನ್ನ ಆಯ್ಕೆ ಮಾಡ್ತಾರಾ, ಈ ಎಲ್ಲ ಪ್ರಶ್ನೆಗಳು ಕೂಡ ಇರುವಂಥದ್ದು. ಈ ಬೆನ್ನಲ್ಲೇ ಲೋಕಾ ಫೈಟ್ನಲ್ಲಿ ಕಾಂಗ್ರೆಸ್ ಕಮ್ ಬ್ಯಾಕ್ ಮಾಡಿರೋದು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ಆರಂಭಗೊಂಡಿದೆ. ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ CWC ಸಭೆ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಕಾರ್ಯಕಾರಿಣಿ ಸಮಿತಿ ಸಭೆ ಆಗ್ತಾ ಇರೋದು. ಸಭೆಯಲ್ಲಿ ಲೋಕಸಭಾ ಫಲಿತಾಂಶದ ಪರಾಮರ್ಶೆ ಆಗ್ತಾ ಇದೆ. ವಿರೋಧ ಪಕ್ಷದ ನಾಯಕನ ಆಯ್ಕೆ ಕುರಿತು ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಹೆಗಲೇರುತ್ತಾ ವಿಪಕ್ಷ ನಾಯಕನ ಪಟ್ಟ. ಒಂದು ವೇಳೆ ರಾಗ ಒಪ್ಪದಿದ್ರೆ ಶಶಿ ತರೂರ್ಗೆ ನಾಯಕನ ಹೊಣೆಯನ್ನ ಕೊಡುವಂತ ಸಾಧ್ಯತೆ ಇದೆ. ಕರ್ನಾಟಕದಿಂದ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಜ್ಯ ನಾಯಕರಿಗೆ ಈಗಾಗಲೇ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ನಿರೀಕ್ಷೆಯಲ್ಲಿದ್ದಂಥ ಕಾಂಗ್ರೆಸ್ ಕೇವಲ 9 ಸ್ಥಾನಕ್ಕೆ ಮಾತ್ರ ಸೀಮಿತ ಆಗಿತ್ತು. ಯಾಕೆ ಹೀಗಾಯಿತು? ಪರಾಮರ್ಶೆ. ಎಲ್ಲೆಲ್ಲಿ ಕಾಂಗ್ರೆಸ್ ಸೋತಿದೆ, ಯಾಕೆ ಇಷ್ಟು ಕಡಿಮೆ ಸೀಟ್ ಬಂದಿದೆ, ಈ ಕುರಿತಾಗಿ ಪರಾಮರ್ಶೆಯನ್ನು ಮಾಡಲಾಗುತ್ತೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಈಗಾಗಲೇ ನಡೆದಂಥ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ, DK ಶಿವಕುಮಾರ್ ಜೊತೆಗೆ ಸಚಿವ ಸಂಪುಟ ಸದಸ್ಯರೆಲ್ಲರೂ ಕೂಡ ಇದ್ದರು, ಭಾಗವಹಿಸಿದ್ರು. ಕರ್ನಾಟಕದಲ್ಲಿ ಹೈಕಮಾಂಡ್ ನಿರೀಕ್ಷಿಸಿದಂಥ ಫಲಿತಾಂಶ ಬರಲಿಲ್ಲ. ಅದೇ ರೀತಿಯಾಗಿ ರಾಜ್ಯದ ಎಲ್ಲ ನಾಯಕರಿಗೂ ಕೂಡ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಾವು ವಿರೋಧ ಪಕ್ಷವಾಗಿ ನಾವು ಉಳ್ಕೊಳ್ತೀವಿ, ಅದಾದ ಮೇಲೆ ಆಡಳಿತ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಧ್ವನಿ ಎತ್ತಬೇಕು ಅಂತ ಹೇಳಿ ಈಗಾಗಲೇ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾಕೆ ಕಾಂಗ್ರೆಸ್ ಸೀಟ್ಗಳು ಸೋಲನ್ನ ಕಂಡವು, ಆದಂಥ ತಪ್ಪುಗಳಲ್ಲಿ ನಾವೇನು ಸರಿಪಡಿಸ್ಕೊಳ್ಬೇಕು, ಈ ನಿಟ್ಟಿನಲ್ಲಿ ಇವತ್ತು ಪರಾಮರ್ಶೆ ಮಾಡುವಂಥ ಕೆಲಸ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿಯ ಸಭೆಯಲ್ಲಿ ಆಗುತ್ತೆ. ಈಗಾಗಲೇ ಸಭೆ ನಡೀತಾ ಇದೆ. ಅದಾದ ಬಳಿಕ ಕ್ಯಾಪ್ಟನ್ ಯಾರು, ಈಗ ವಿರೋಧ ಪಕ್ಷದ ನಾಯಕ ಯಾರಾಗಬೇಕು, ಇವೆಲ್ಲದರ ಕುರಿತಾಗಿ ಸಭೆ ಆಗ್ತಾ ಇದೆ. ಲೋಕಾ ಫೈಟ್ನಲ್ಲಿ ಕಾಂಗ್ರೆಸ್ ಕಮ್ಬ್ಯಾಕ್ ಮಾಡಿದೆ. ನಿರೀಕ್ಷೆಗಿಂತಲೂ ಮೀರಿ ಇಂಡಿ ಒಕ್ಕೂಟ ಸೀಟ್ಗಳನ್ನು ಗೆದ್ದಿದೆ. ಹೀಗಾಗಿ ಒಂದು ರೀತಿಯಲ್ಲಿ ಬೂಸ್ಟರ್ ಡೋಸ್ ಅಂತಾರಲ್ಲ, ಅದು ಸಿಕ್ಕಿರೋದು ಈಗ ಕಾಂಗ್ರೆಸ್ಗೆ. ಇದನ್ನೇ ಎನ್ಕ್ಯಾಚ್ ಮಾಡಿಕೊಂಡಂಥ ಕಾಂಗ್ರೆಸ್ ಆಡಳಿತ ಸರ್ಕಾರಕ್ಕೆ ಯಾವ ರೀತಿ ನಾವು ಅವರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದೆ. ಈ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಕಾರ್ಯಕಾರಿಣಿ ಸಮಿತಿ ಆಗ್ತಾ ಇದೆ, ಸಭೆ ಆಗ್ತಾ ಇದೆ. ಸಭೆಯಲ್ಲಿ ಲೋಕ ಫಲಿತಾಂಶದ ಬಗ್ಗೆ ಪರಾಮರ್ಶೆ ಆಗ್ತಾ ಇದೆ. ಕೇವಲ 98 ಸೀಟ್ಗಳಿಗೆ ತೃಪ್ತಿ ಪಟ್ಟುಕೊಂಡಂಥ ಕಾಂಗ್ರೆಸ್ ಎಡವಿದ್ದೆಲ್ಲಿ, ಎಲ್ಲದರ ಕುರಿತಾಗಿ ಸಭೆಯಲ್ಲಿ ಮಾತನಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್, ದೆಹಲಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಂಜಿತ್, ಮೊದಲಿಗೆ ಯಾಕೆ ಕಾಂಗ್ರೆಸ್ ಇಷ್ಟು ಕಮ್ಮಿ ಸೀಟನ್ನು ಪಡೆದುಕೊಳ್ತು ಅನ್ನುವಂಥ ಪರಾಮರ್ಶೆ, ಜೊತೆಗೆ ನಾಯಕ ಯಾರಾಗ್ತಾರೆ, ವಿರೋಧ ಪಕ್ಷದ ನಾಯಕ ಯಾರಾಗ್ತಾರೆ, ಈ ರೀತಿಯಾದಂಥ ಚರ್ಚೆಗಳು, ಇನ್ನಷ್ಟು ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಕೂಡ ಅಶ್ವದೀಪ್, ಕಾಂಗ್ರೆಸ್ ಪಡೆದುಕೊಂಡಿರುವಂಥ 99 ಸೀಟ್ಗಳು ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಅಲ್ಲ. ಈ ಹಿಂದೆ 50ರ ಗಡಿಯಲ್ಲಿ ಇದ್ದಂಥ ಕಾಂಗ್ರೆಸ್ 99ರ ಸಾಧನೆ ಮಾಡುವ ಮೂಲಕ ಕಾಂಗ್ರೆಸ್ಗೆ ಒಂದು ಭರವಸೆ ಮೂಡಿಸಿದ್ದಾರೆ ರಾಹುಲ್ ಗಾಂಧಿ. ಸಂಸದೀಯ ಮಂಡಳಿಯ ಅಧ್ಯಕ್ಷರಾಗಿರುವಂಥ ನಾಯಕರಾಗಿರುವಂಥ ಸೋನಿಯಾ ಗಾಂಧಿ ಆದಿಯಾಗಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಹಾಗೆ ರಾಹುಲ್ ಗಾಂಧಿ ಸೇರಿದಂತೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಅವರೆಲ್ಲರೂ ಕೂಡ ಅಶೋಕ ಹೋಟೆಲ್, ಇದು ನನ್ನ
ಹಿಂಭಾಗದಲ್ಲಿ ಕಾಣಿಸ್ತಿರುವಂತಹ ಅಶೋಕ ಹೋಟೆಲ್. ಈ ಅಶೋಕ ಹೋಟೆಲ್ನಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆಯನ್ನ ಕರೆದಿದ್ದಾರೆ. ಯಾಕೆ ಈ ವರ್ಕಿಂಗ್ ಕಮಿಟಿಯ ಸಭೆ ಅಂತ ಹೇಳಿದ್ರೆ, ಒಂದು ಕಾಂಗ್ರೆಸ್ಗೆ ಈಗ ಭರವಸೆ ಮೂಡಿಸಿರೋದು 99 ಸ್ಥಾನಗಳನ್ನ ಗೆಲ್ಲುವ ಮೂಲಕ, ಮತ್ತೆ ಇಂಡಿ ಒಕ್ಕೂಟದ ಸಾಧನೆಯೂ ಕೂಡ ಈ ಬಾರಿ ಉತ್ತಮವಾಗಿರೋದ್ರಿಂದ ಮುಂದಿನ ಸ್ಟ್ರಾಟಜಿಯ ಕುರಿತಾಗಿ, ಕಾರ್ಯತಂತ್ರದ ಕುರಿತಾಗಿ ಇವತ್ತಿನ ಈ CWC ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಅಶ್ವದೀಪ್, ಬಹಳ ಪ್ರಮುಖವಾಗಿ ನಾವು ನೋಡಬಹುದು, ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಕಳೆದ ಬಾರಿಗಿಂತ ಏರಿಕೆ ಆದರೂ ಕೂಡ ಈ ಬಾರಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಸ್ಥಾನವನ್ನ ಕಾಂಗ್ರೆಸ್ ಗಳಿಸಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸುಮಾರು 14 ಸಚಿವರು ತಮಗೆ ಬೇಕಾದಂತ ಅಭ್ಯರ್ಥಿಗಳಿಗೆ ಅಥವಾ ತಮ್ಮವರಿಗೆ ಟಿಕೆಟ್ ಅನ್ನು ಕೊಡುವಲ್ಲಿ ಯಶಸ್ವಿ ಆಗ್ತಾರೆ. ಆದ್ರೆ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದ್ರ ಅನ್ನುವ ಪರಾಮರ್ಶೆಯೂ ಕೂಡ ಇವತ್ತಿನ ಸಭೆಯಲ್ಲಾಗುತ್ತೆ. ಮತ್ತೆ ತಮ್ಮ ಏನಾದರೂ ಅಜೆಂಡಾಗಳನ್ನ ಇನ್ನೂ ಕೂಡ ಬದಲಾಯಿಸಿಕೊಂಡು ಹೋದಲ್ಲಿ ಕಾಂಗ್ರೆಸ್ಗೆ ಇದು ಪ್ಲಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತಿನ CWC ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇನ್ನು ಮುಂದುವರೆದು ನೋಡಿದ್ರೆ, ವಿಪಕ್ಷ ನಾಯಕನ ಆಯ್ಕೆ ಇದೆಯಲ್ಲ, ಅದು ಕೂಡ ಬಹಳ ಕುತೂಹಲವನ್ನು ಕೆರಳಿಸಿದೆ. ಒಂದು, ರಾಹುಲ್ ಗಾಂಧಿ ಅವರ ಮುಂದಿರುವಂಥದ್ದು ಈಗ ಪ್ರತಿಪಕ್ಷ ನಾಯಕನ ಆಯ್ಕೆಯಲ್ಲಿ ರಾಹುಲ್ ಗಾಂಧಿ ಅವರ ಹೆಸರು ಮೊದಲಿಗಿದೆ. ಆದರೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನಾನು ಪ್ರತಿಪಕ್ಷ ನಾಯಕನ ಆಗೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಯಾರನ್ನ ಮಾಡಬೇಕು, ಗಾಂಧಿ ಕುಟುಂಬಕ್ಕೆ ಆಪ್ತರಾಗಿರುವ ಯಾರನ್ನ ಮಾಡಬೇಕು ಅನ್ನೋ ಕುರಿತಾಗಿಯೂ ಕೂಡ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ, AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ CWC ಸಭೆ ಈಗ ಆರಂಭ ಆಗಿದೆ. ಕಾಂಗ್ರೆಸ್ ದೇಶದ ಎಲ್ಲ ನಾಯಕರು ಕೂಡ ಆಲ್ಮೋಸ್ಟ್ ಭಾಗಿಯಾಗಿದ್ದಾರೆ ಈ ಮೀಟಿಂಗ್ ನಲ್ಲಿ. ಒಂದು ಪ್ರತಿಪಕ್ಷವಾಗಿ ಸದೃಢವಾದಂತಹ ಅಥವಾ ಬಲಿಷ್ಠವಾದಂತಹ ಪ್ರತಿಪಕ್ಷವಾಗಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವುದರ ಕುರಿತಾಗಿಯೂ ಕೂಡ CWC ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರತಿಪಕ್ಷ ನಾಯಕನ ಆಯ್ಕೆ ಕುರಿತಾಗಿ ರಾಹುಲ್ ಗಾಂಧಿ ಅವರನ್ನ ಹೊರತಾಗಿ ಬೇರೆ ಯಾರನ್ನ ಆಯ್ಕೆ ಮಾಡಬೇಕು, ಶಶಿ ತರೂರ್ ಅವರ ಹೆಸರು ಕೂಡ ಮುನ್ನೆಲೆಗಿದೆ ಅನ್ನೋದ್ರ ಬಗ್ಗೆ ಈ ಹೊತ್ತಿನ ಮಾಹಿತಿ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ಒಂದು ಕ್ಲಾರಿಟಿಯನ್ನು ತೆಗೆದುಕೊಳ್ಳೋದಕ್ಕೆ CWC ಸಭೆಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರೂ ಕೂಡ ಭಾಗಿಯಾಗಿ ಒಂದು ನಿರ್ಧಾರವನ್ನು ಮಾಡಿ, ಆ ನಂತರ ಇಂಡಿ ಒಕ್ಕೂಟದ ಸಭೆಯಲ್ಲಿ ಇದನ್ನೇ ಪ್ರಸ್ತಾಪ ಮಾಡಿ ಮುಂದೆ ಹೇಗೆ ಹೋಗಬಹುದು ಅನ್ನೋದನ್ನ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡುವಂತ ಸಭೆ CWC ಸಭೆ ಆರಂಭ ಆಗಿದೆ. ನಾವೀಗ ರಿಪಬ್ಲಿಕ್ ಕನ್ನಡ CWC ಸಭೆ ಎಲ್ಲಿ ನಡೀತಾ ಇದೆ, ಅಶೋಕ ಹೋಟೆಲ್ನ ಮುಂಭಾಗದಲ್ಲೇ ಲೈವ್ ಕವರೇಜ್ ಅನ್ನು ಮಾಡ್ತಾ ಇದೀವಿ. ಅಶ್ವದೀಪ್, ರಂಜಿತ್, ನೋಡಿ, ಈಗ ಬಹಳ ಪ್ರಮುಖವಾಗಿ CWC ಮೀಟಿಂಗ್ನಲ್ಲಿ ವಿಪಕ್ಷ ನಾಯಕನ ಆಯ್ಕೆಯ ಕುರಿತಾಗಿ ಒಂದು ಸಭೆ ನಡೀತಾ ಇದೆ ಅಂತಂದ್ರೆ ಅಲ್ಲಿಗೆ ಇಂಡಿ ಒಕ್ಕೂಟ ಸರ್ಕಾರ ರಚಿಸುವ ಆಸೆಯನ್ನ ಬಿಟ್ಟಾಯಿತು ಅಂತ ಅರ್ಥ. ಹಾಗಾದ್ರೆ ಮೋದಿ ಪಾಳ್ಯದಲ್ಲಿ ಏನಾಗ್ತಾ ಇದೆ, ಮತ್ತೊಂದು ಕಡೆ ಪ್ರಮಾಣ ವಚನ ಸ್ವೀಕಾರ ಆಗ್ತಿದೆಯಲ್ಲ, ಅಲ್ಲಿ ಭದ್ರತೆ ಕೂಡ ಮಾಡಿಕೊಳ್ಳಲಾಗ್ತದೆ. ಆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ರಂಜಿತ್. ಖಂಡಿತವಾಗಲೂ ಕೂಡ ಅಶ್ವದೀಪ್, ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಸೇತರ ವ್ಯಕ್ತಿಯೊಬ್ಬರು, ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ನಂತರ 3ನೇ ಬಾರಿಗೆ ಕಾಂಗ್ರೆಸ್ಸೇತರ ವ್ಯಕ್ತಿ ಪ್ರಧಾನಿ ಅಂದರೆ ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು 18ನೇ ಲೋಕಸಭೆಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗುವಂಥ ಗಳಿಗೆ ಸನ್ನಿಹಿತವಾಗ್ತಾ ಇದೆ. ಎಲ್ಲರೂ ಕೂಡ ಕಾಯ್ತಾ ಇರೋದು ನಾಳೆ 9ನೇ ತಾರೀಕು ಸಂಜೆ 7:15 ಆ ಶುಭ ಗಳಿಗೆಯನ್ನು. ಅದಕ್ಕಾಗಿ ತಯಾರಿಗಳು ಕೂಡ ಜೋರಾಗಿ ನಡೀತಾ ಇದೆ. ನೆರೆಹೊರೆ ರಾಷ್ಟ್ರಗಳ ಪ್ರಮುಖರಿಗೆ ಆಹ್ವಾನವನ್ನು ಕೊಟ್ಟಾಗಿದೆ. ಯಾರ್ಯಾರು ಬರ್ತಾರೆ ಅನ್ನೋದನ್ನ ಆಲ್ರೆಡಿ ಈಗ ಆಹ್ವಾನ ಕೊಟ್ಟಾಗಿದೆ, ಅವರು ಕೂಡ ಕನ್ಫರ್ಮ್ ಮಾಡಿ ಆಗಿದೆ. ನೇಪಾಳ, ಬಾಂಗ್ಲಾ ಸೇರಿದಂತೆ ಶ್ರೀಲಂಕಾ ಇನ್ನಿತರ ಮುಖ್ಯಸ್ಥರಾಗಮಿಸ್ತಾರೆ. ಇನ್ನೂ ಪ್ರಮುಖವಾಗಿ ಈ ಉತ್ತರಾಖಂಡ್ನಲ್ಲಿ ಆ ಸುರಂಗದ ಒಳಗಡೆ ಸಿಲುಕಿರುವಂಥ ಕಾರ್ಮಿಕರನ್ನ ರಕ್ಷಣೆ ಮಾಡಿರುವಂಥವ್ರು ಯಾರಿದ್ದಾರೆ ಅವರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಹಾಗೆ ವಂದೇ ಭಾರತ್ ರೈಲಿನ ನಿರ್ಮಾತೃ ಯಾರಿದ್ದಾರೆ ಅವರಿಗೂ ಕೂಡ ಆ ಕಾರ್ಮಿಕರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಇನ್ನು ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರಿಗೂ ಕೂಡ ಆಹ್ವಾನ ಆಗಿದೆ. ಇನ್ನು 50 ಸರ್ವಧರ್ಮದ ಗುರುಗಳಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ರಾಷ್ಟ್ರಪತಿ ಭವನದ ಎದುರುಗಡೆ ಸುಮಾರು 8,000ದಿಂದ 9,000 ಜನ ಸೇರ್ತಾರೆ. ಅದಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ NDA. ಅದರ ಹೊರತಾಗಿ ಈಗಿರುವಂತ ಚಾಲೆಂಜ್ ಅಂತ ಹೇಳಿದ್ರೆ NDAಗೆ ಪ್ರಧಾನಿ ಮೋದಿಯವರ ಜೊತೆಗೆ ಎಷ್ಟು ಜನ ಕ್ಯಾಬಿನೆಟ್ನಲ್ಲಿ ಇರ್ತಾರೆ ಅನ್ನೋದು, ಕರ್ನಾಟಕದಲ್ಲಿ ಎಷ್ಟು ಜನ, ಕರ್ನಾಟಕದಿಂದ ಎಷ್ಟು ಜನ ಆಯ್ಕೆ ಆಗ್ತಾರೆ, ಇದೆಲ್ಲವೂ ಕೂಡ ಈಗಿರುವಂಥ ಕಸರತ್ತು ಚೌಕಾಸಿ ಎಲ್ಲವೂ ಕೂಡ ಮುಗಿದು ಹೋಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, NDA ನ್ಯೂ ಡೆವಲಪ್ಮೆಂಟ್ ಅಂದರೆ NDAಗೆ ವ್ಯಾಖ್ಯಾನವನ್ನೇ ಒಂದು ರೀತಿಯಲ್ಲಿ ಬೇರೆ ರೀತಿಯಾಗಿ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ಮೂಲಕ ಇದು ಕೇವಲ ಅಧಿಕಾರಕ್ಕೋಸ್ಕರ ಒಗ್ಗಟ್ಟಾಗಿರೋದಲ್ಲ, ನಾವು ಇದು ದೇಶಕ್ಕೋಸ್ಕರ ಒಗ್ಗಟ್ಟಾಗಿರೋದು NDA ಮೈತ್ರಿಕೂಟ ಬಲಿಷ್ಠ
ಬಲಿಷ್ಠವಾಗಿದೆ ಅನ್ನೋ ಸಂದೇಶವನ್ನ ಕೊಟ್ಟಾಗಿದೆ. ಈಗ ಕಾಂಗ್ರೆಸ್ನ ಎಲ್ಲ ಬಾಗಿಲುಗಳು ಬಂದಾಗಿರೋದು, ಪ್ರತಿಪಕ್ಷವಾಗಿ ಕೂತ್ಕೊಂಡು ಕೆಲಸ ಮಾಡಬೇಕು ಹೊರತು ಇನ್ನು ಸರ್ಕಾರ ರಚನೆ ಮಾಡುವಂತ ಕಾಂಗ್ರೆಸ್ನ ಎಲ್ಲ ಬಾಗಿಲು ಬಂದಾಗಿದೆ. ಆ ಕಾರಣದಿಂದ ಈ ಸಭೆ NDA ಮೈತ್ರಿಕೂಟವು ಕೂಡ ಸರ್ಕಾರ ರಚನೆಗೆ ಅಂತಿಮ ಹಂತದ ಒಂದಿಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ. ಪಕ್ಕ ನಾಳೆ 9ನೇ ತಾರೀಕು. ಓಕೆ, ಥ್ಯಾಂಕ್ ಯು ರಂಜಿತ್.